ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾನು ನಿಮ್ಮ ಅಶ್ವಿನಿ ರಾಜೇಶ್. ನಾನು ನಿಮಗೆ ಇವಾಗ ಮತ್ತೊಂದು ಒಳ್ಳೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ತಂದಿದ್ದೀನಿ. ಹೋದ ಸಲ ಒಂದು ಟಿಪ್ಸ್ನ ಹೇಳಿದ್ದೆ ನಿಮಗೆ ಆ್ಯಸಿಡಿಟಿ ಸಲುವಾಗಿ. ಸೊ ಯಾರ್ಯಾರಿಗೆ ಆ್ಯಸಿಡಿಟಿ ಇದೆ ಅದನ್ನು ಮಾಡಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಲ್ಲ ಅಂದರೆ ಆ್ಯಸಿಡಿಟಿ ತೊಂದರೆ ಆದಾಗ ದಯವಿಟ್ಟು ಮಾಡಿ ನೋಡಿ, ಚೆನ್ನಾಗಿ ರಿಸಲ್ಟ್ ಇದೆ ಅದು. ಹಾಗೆ ಇವತ್ತು ನಾನು ನಿಮಗೆ ಮತ್ಯಾವ ಟಿಪ್ಸ್ ತಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಥರ ಟಿಪ್ಸ್ ವಿಡಿಯೋ ನಿಮಗೆ ಬೇಕಿದ್ರೆ ನೋಟಿಫಿಕೇಷನ್ ಬರುತ್ತಲ್ವ, ಆಗ ನಿಮಗೆ ಮೊದಲು ಖಂಡಿತವಾಗಿಯೂ ವಿಡಿಯೋ ನೋಡ್ಬೋದು. ಸೊ ಇವತ್ತಿನ ಟಿಪ್ಸ್ ಏನಂದರೆ, ಮೊಡವೆ ಕಲೆ ಇರುತ್ತಲ್ವ, ತುಂಬ ಜನಕ್ಕೆ ಮೊಡವೆ ಕಲೆಗಳಿವೆ. ನನಗೂ ತುಂಬ ಇತ್ತು ಪಿಂಪಲ್ಸ್ ಕಲೆಗಳು. ಸೊ ನಾನು ಈ ಮನೆಮದ್ದನ್ನು ಟ್ರೈ ಮಾಡಿದೆ, ಆಲ್ಮೋಸ್ಟ್ ಹೋಗಿದೆ. ಇನ್ನೊಂದು ಸ್ವಲ್ಪ ದಿವಸ ಅದನ್ನ ಅಪ್ಲೈ ಮಾಡಿದ್ರೆ ಖಂಡಿತ ಫುಲ್ ಹೋಗುತ್ತೆ ಅಂತ ಅದಕ್ಕೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ಪಿಂಪಲ್ಸು ಎಲ್ಲರಿಗೂ ಹೇಳುತ್ತೆ, ನಾರ್ಮಲ್ಲು ಹುಡುಗಿರಿಗೆ. ಅವರು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಪಿಂಪಲ್ಸ್ ಹೇಳೋದ್ರಿಂದ. ಅದಕ್ಕೆ ಈ ಮನೆಮದ್ದನ್ನು ನೀವು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟು ಕೊಡುತ್ತೆ ಇದು. ಹಾಗಾಗಿ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಟಿಪ್ಸ್ನ ಹೇಳ್ತಾ ಇದ್ದೀನಿ ನಾನು ನಿಮಗೋಸ್ಕರ. ಪುದೀನ ಎಲೆ ಗೊತ್ತಿದೆಯಲ್ಲ ನಿಮಗೆ? ಪುದೀನ ಅಡುಗೆಗೆ ಬಳಸ್ತೀರಲ್ಲ, ಪುದೀನ ಚಟ್ನಿ, ಆ ಥರ ಪುದೀನ ತಂಬಳಿ ಆ ಥರ ಮಾಡ್ತೀವಲ್ಲ, ಅದೇ ಪುದೀನ ಎಲೆನ ನೀವು ಸ್ವಲ್ಪ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಮಿಕ್ಸರಲ್ಲಿ ರುಬ್ಬಬೇಕು. ಚೆನ್ನಾಗಿ ರುಬ್ಬಬೇಕು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ಅದನ್ನು ನೀವು ಮುಖದ ಮೇಲೆ ಮದುವೆ ಕಲೆಗಳಿರುತ್ತಲ್ಲ ಅದಕ್ಕೆ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಅದನ್ನು ನೀರಿಂದ ನಾರ್ಮಲ್ ವಾಟರ್, ನೀರು ಅಂತ ಅಂದರೆ ಐಸ್ ವಾಟರ್ ಅಲ್ಲ, ನಾರ್ಮಲ್ ಇರೋ ಟೆಂಪ್ರೇಚರ್ ಇರೋ ನೀರಿನಲ್ಲಿ ನೀವು ಮುಖನ ತೊಳಿಬೇಕು. ಹೀಗೆ ನೀವು ಒಂದು 2 ಮಂತ್ಸ್ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ. ನೀವೊಂದು 15-20 ಡೇಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಫುಲ್ಲು 2 ಮಂತ್ಸ್ ನೀವು ಮಾಡಿ ತುಂಬ ಚೆನ್ನಾಗಿದೆ ರಿಸಲ್ಟು. ನನಗೂ ತುಂಬ ಕಲೆಗಳಿತ್ತು, ಆಲ್ಮೋಸ್ಟ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇನ್ನೂ ತುಂಬ ಇತ್ತು, ಅದು ಇದರಿಂದ ಕಡಿಮೆ ಆಗಿದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಪಿಂಪಲ್ಸ್ ಕಲೆಗಳಿದೆಯೋ ಅವ್ರ ಜೊತೆ ಶೇರ್ ಮಾಡಿ ನೀವು ಈ ವಿಡಿಯೋನ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಹಾಗೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಿದ್ದೀರಲ್ವ, ಅವ್ರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ತಲುಪುತ್ತೆ ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು. ನಾನು ನಿಮಗೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಟಿಪ್ಸ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ನಾನು ಒಳ್ಳೆ ಟಿಪ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.